ತುಂಬ ಜನ ಫೇಸ್ಬುಕ್ಕಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀರಾ. ಫೇಸ್ಬುಕ್ಕಲ್ಲಿ ಯಾವುದೇ ಒಂದು ವೀಡಿಯೋ ನೋಡಬೇಕಾದ್ರೆ ಅಲ್ಲಿ ನಿಮಗೆ ತುಂಬ ಆಪ್ಷನ್ಸ್ಗಳು ಸಿಗುತ್ತೆ. ತುಂಬ ಜನಕ್ಕೆ ಆ ಒಂದು ಆಪ್ಷನ್ಸ್ಗಳ ಬಗ್ಗೆ ಗೊತ್ತಿಲ್ಲ. ತುಂಬ ಜನ ಡೇಟಾನ ಬೇಗ ಕಳ್ಕೊಳ್ತಾ ಇರ್ತೀರಾ, ವೇಸ್ಟ್ ಮಾಡ್ಕೊಳ್ತಾ ಇರ್ತೀರಾ. ಇವತ್ತು ಈ ವಿಡಿಯೋ ಪೂರ್ತಿ ನೋಡಿ. ನೀವು ಫೇಸ್ಬುಕ್ಕಲ್ಲಿ ಯಾವುದೇ ಒಂದು ವೀಡಿಯೋ ನೋಡಬೇಕಾದ್ರೆ ನಿಮಗೆ ಏನೇನೆಲ್ಲ ಆಪ್ಷನ್ಸ್ಗಳು ಸಿಗುತ್ತೆ, ಅದರ ಒಂದು ಪ್ರಯೋಜನ ಹೆಂಗೆ ನೀವು ಪಡ್ಕೊಳ್ಳೋದು ಅಂತಲೂ ಕೂಡ ಹೇಳ್ತೀನಿ. ಆಮೇಲೆ ತುಂಬ ಜನ ನನ್ನ ವೀಡಿಯೋಗೆ ಕಮೆಂಟ್ಸ್ ಮಾಡಿರ್ತೀರಾ, ನೀವು ಏನು ಮಾಡಿದ್ದೀರಾ ಅದು ದೊಡ್ಡದಾಗಿ ತೋರಿಸಿ ಚಿಕ್ಕದಾಗಿ ಕಾಣಿಸ್ತಾ ಇದೆ ಅಂತೆಲ್ಲ ಹೇಳ್ತಾ ಇರ್ತೀರಾ. ಅದೆಲ್ಲ ನೀವು ನೋಡ್ಬೋದು. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲೆಲ್ಲ ಕ್ಲಾರಿಟಿ ಕೊಡ್ತೀನಿ. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡದೆ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ, ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ಗಳಾಗ್ತಾ ಇರ್ತೀನಿ, ಮಿಸ್ ಮಾಡ್ಕೋಬೇಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗೈಸ್. ನೋಡಿ ಗೈಸ್, ಸೊ ನೀವು ಎಲ್ಲರೂ ಕೂಡ ಫೇಸ್ಬುಕ್ಕಲ್ಲಿ ವೀಡಿಯೋಸ್ಗಳನ್ನ ನೀವು ನೋಡಬೇಕಾದ್ರೆ ಅಲ್ಲಿ ಮೇಲ್ಗಡೆ ಹೋಮ್ ಆಪ್ಷನ್ ಇದೆ, ಅದ್ರ ಪಕ್ಕ ಒಂದು ವೀಡಿಯೋ ಸಿಂಬಲ್ ಇದೆ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಳ್ತೀರಾ ಅಲ್ವಾ. ಅಲ್ಲಿ ನೀವು ಕ್ಲಿಕ್ನ ಮಾಡ್ಕೊಂಡಾಗ ಈ ಥರ ಸ್ವೈಪ್ ಮಾಡಿದ್ರೆ ಇಲ್ಲಿ ನಿಮಗೆ ವೀಡಿಯೋಸ್ಗಳು ಬರ್ತವೆ, ನೀವು ಇಲ್ಲಿ ನೋಡ್ತಾ ಇರ್ತೀರಾ. ನೋಡಿ, ಇವಾಗ ನಂದೇ ವೀಡಿಯೋ ಬಂದಿದೆ. ಈ ಒಂದು ವೀಡಿಯೋನ ನೀವು ನೋಡಬೇಕಾದ್ರೆ ಸೊ ನಾನು ಇದನ್ನು ಪ್ಲೇ ಮಾಡ್ತೀನಿ. ಇದನ್ನು ಪ್ಲೇ ಮಾಡಿದಾಗ ಇಲ್ಲಿ ನಮಗೆ ತುಂಬ ಆಪ್ಷನ್ಸ್ ಬರ್ತಾ ಇದೆ, ಲೈಕು, ಕಮೆಂಟು, ಶೇರ್, ಇದೆಲ್ಲ ನಿಮಗೆ ಗೊತ್ತಿರೋದೆ. ಬಟ್ ಇದರಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳಿದ್ದಾವೆ, ಆಯಿತಾ. ಅದನ್ನು ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ಕೆಲವೊಂದೊಂದು ಸಲ ಏನಾಗುತ್ತೆ ಅಂತಂದರೆ, ನಾನು ವೀಡಿಯೋದಲ್ಲಿ ಒಂದಷ್ಟು ಮೊಬೈಲ್ ಬಗ್ಗೆ ತೋರಿಸಿರ್ತೀನಿ, ಆಯಿತಾ. ಈಗ ನಾನು ನಿಮಗೆ ಒಂದು ಸೆಕೆಂಡ್ ನನ್ನ ಒಂದು ಫೇಸ್ಬುಕ್ ಪೇಜನ್ನು ಓಪನ್ ಮಾಡ್ಕೊಳ್ತೀನಿ. ಇಲ್ಲಿ ಯಾವುದಾದ್ರೂ ಒಂದು ಮೊಬೈಲ್ ಬಗ್ಗೆ ತೋರಿಸಿರೋದನ್ನ ಈಗ ಈ ವಿಡಿಯೋ ಓಪನ್ ಮಾಡ್ತೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನಲ್ಲಿ ಮೊಬೈಲ್ ಸ್ಕ್ರೀನನ್ನು ತೋರಿಸ್ತಾ ಇದ್ದೀನಿ. ಆ ಸ್ಕ್ರೀನು ನಿಮಗೆ ತುಂಬ ದೊಡ್ಡದಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ. ನಾನು ಅಲ್ಲಿ ಏನು ತೋರಿಸ್ತಾ ಇದ್ದೀನಿ ಅದು ನಿಮಗೆ ನೀಟಾಗಿ ಕಾಣಿಸ್ತಾ ಇಲ್ಲ ಅಲ್ವಾ. ತುಂಬ ಜನ ನಾನು ಕಮೆಂಟ್ಸ್ ಮಾಡ್ತಾ ಇರ್ತೀರಾ, ಬ್ರೋ ನೀವು ಅದೇನೋ ತೋರಿಸ್ತಿರಲ್ಲ ಮೊಬೈಲಲ್ಲಿ, ಅದು ದೊಡ್ಡದಾಗಿ ಕಾಣೋಂಗೆ ಮಾಡಿ, ನಿಮ್ಮದು ಚಿಕ್ಕದಾಗಿ ಮಾಡಿ ಅಂತ. ಇದಕ್ಕೆ ಒಂದು ಆಪ್ಷನ್ ಇದೆ, ಆಯಿತಾ. ಸೊ ಇಲ್ಲಿ ವಿಡಿಯೋನ ನೀವು ಪ್ಲೇ ಮಾಡಿ ನೋಡಬೇಕಾದ್ರೆ ಅಲ್ಲಿ ಕೆಳಗಡೆ ಫುಲ್ ಸ್ಕ್ರೀನ್ ಅಂತ ಬರುತ್ತೆ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು, ನಿಮಗೆ ಆ ಒಂದು ಮೊಬೈಲಲ್ಲಿ ಪಕ್ಕದಲ್ಲಿ ತೋರಿಸ್ತಾ ಇರುವಂಥದ್ದು ದೊಡ್ಡದಾಗಿ ಕಾಣಿಸುತ್ತೆ. ನನಗೆ ತುಂಬ ಜನ ಕಮೆಂಟ್ಸ್ ಆಗ್ತಾಯಿದ್ರು. ನಾನು ಅದು ನೋಡ್ಬಿಟ್ಟು ಏನು ಸಮಸ್ಯೆ ಆಗಿದೆ, ನಾನು ಕರೆಕ್ಟಾಗಿ ವೀಡಿಯೋ ಮಾಡ್ತಾ ಇದ್ದೀನಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ನೋಡಿದ್ರೆ ನೀವು ವೀಡಿಯೋ ನೋಡಬೇಕಾದ್ರೆ ಅದು ಚಿಕ್ಕದಾಗಿ ತೋರಿಸುತ್ತೆ. ಈ ಥರ ನೀವು ದೊಡ್ಡದಾಗಿ ಮಾಡ್ಕೊಂಡ್ರೆ ನಿಮಗೆ ನಾನು ತೋರಿಸ್ತಾ ಇರುವಂಥ ಮೊಬೈಲಲ್ಲಿ ಏನು ತೋರಿಸ್ತಾ ಇರ್ತೀನಿ ಅಲ್ಲಿ ಸ್ಕ್ರೀನಲ್ಲಿ, ಅದು ನಿಮಗೆ ಈ ಥರ ದೊಡ್ಡದಾಗಿ ನೀವು ನೋಡ್ಬೋದು. ಆಮೇಲೆ ವೀಡಿಯೋನೂ ಕೂಡ ತುಂಬ ದೊಡ್ಡದಾಗಿ ನೋಡ್ಬೋದು, ಆಯಿತಾ. ಇದು ಒಂದು ಓಕೆ, ಒಂದು ಆಪ್ಷನ್ನು. ಆಮೇಲೆ ಈ ವಿಡಿಯೋನ ಪಾಸ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಕೆಳಗಡೆ ಒಂದು ಸೆಟ್ಟಿಂಗ್ ಆಪ್ಷನ್ ಬರುತ್ತೆ. ಈ ಸೆಟ್ಟಿಂಗ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ನಿಮಗೆ 3 ಆಪ್ಷನ್ ಬರುತ್ತೆ. ನೋಡಿ, ಮೊದಲನೇ ಆಪ್ಷನ್ನು ಕ್ವಾಲಿಟಿ ಆಪ್ಷನ್ನು. ಸೊ ಈ ಕ್ವಾಲಿಟಿ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮಗೆ ವೀಡಿಯೋನ ನೀವು ಯಾವ ಕ್ವಾಲಿಟಿಲಿ ನೀವು ನೋಡಬೇಕು ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ನೋಡಿ, ಇಲ್ಲಿ 960p ಅಂತ ಇದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ವೀಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ, ಆಯಿತಾ. ತುಂಬ ನೀಟಾಗಿ ಕಾಣಿಸುತ್ತೆ. ನೀವು ಅದೇ ಥರ ಕ್ವಾಲಿಟಿ ಮೇಲೆ ಕ್ಲಿಕ್ನ ಮಾಡಿ 720p ಕೊಡ್ತು ಅಂತಂದರೆ 960pಗಿಂತ ಸ್ವಲ್ಪ ಕಮ್ಮಿ ಕ್ವಾಲಿಟಿ, ಬಟ್ ಇದು ಕೂಡ ಚೆನ್ನಾಗಿರುತ್ತೆ. ನಿಮಗೆ ತುಂಬ ಕಮ್ಮಿ ಕ್ವಾಲಿಟಿಲಿ ನೋಡಬೇಕು ಅಂತಂದರೆ ಕ್ವಾಲಿಟಿ ಮೇಲೆ ಕ್ಲಿಕ್ನ ಮಾಡಿ 270p ಕೊಡ್ತು ಅಂತಂದರೆ ಸೊ ಮೀಡಿಯಮ್ ಕ್ವಾಲಿಟಿಲಿ ನಿಮಗೆ ವೀಡಿಯೋ ತೋರಿಸುತ್ತೆ. ಸೊ ತುಂಬ ಜನಕ್ಕೆ ವೀಡಿಯೋಸ್ಗಳು ನೋಡಬೇಕಾದ್ರೆ ಚೆನ್ನಾಗಿ ಬರ್ತಾರಲ್ಲ, ಅದಕ್ಕಿದೇ ಕಾರಣ, ನೀವು ಇದನ್ನು ಸೆಟ್ ಮಾಡ್ಕೊಂಡಿರಲ್ಲ. ಅದಕ್ಕೋಸ್ಕರ ನೀವು ತುಂಬ ಒಳ್ಳೆ ಕ್ವಾಲಿಟಿಲಿ ವೀಡಿಯೋ ನೀಟಾಗಿ ಕಾಣಬೇಕು ಅಂತಂದರೆ ಯಾವಾಗಲೂ ಕೂಡ 960pನ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇದು ಇನ್ನೊಂದು ಆಪ್ಷನು ನಾನು ನಿಮಗೆ ಫೇಸ್ಬುಕ್ಕಲ್ಲಿ ವೀಡಿಯೋಸನ್ನು ನೋಡೋರಿಗೆ ಹೇಳ್ತಾ ಇರುವಂಥದ್ದು. ನೆಕ್ಸ್ಟ್ ಮೂರನೇ ಆಪ್ಷನ್ನ ನಾವು ನೋಡೋಣ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಡೇಟಾ ಸೇವರ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ನೋಡಿ, ಇಲ್ಲಿ ನಿಮಗೆ 2 ಆಪ್ಷನ್ ಬರುತ್ತೆ, ಒಂದು ಆಪ್ಟಿಮೈಸ್ಡ್, ಇನ್ನೊಂದು ಡೇಟಾ ಸೇವರ್ ಅಂತ. ತುಂಬ ಜನಕ್ಕೆ ಫೇಸ್ಬುಕ್ಕಲ್ಲಿ ವೀಡಿಯೋಸ್ಗಳನ್ನ ನೋಡಿ 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 ಇಂಟರ್ನೆಟ್ಟು ಬೇಗ ಖಾಲಿ ಆಗ್ತಾ ಇರುತ್ತೆ. 1 GB 2 GB ಹಾಕ್ಸಿರ್ತೀರಾ, ವೀಡಿಯೋ ನೋಡ್ತಾ ನೋಡ್ತಾ ಬೇಗ ಇಂಟರ್ನೆಟ್ಟು ಖಾಲಿ ಆಗಿಬಿಡುತ್ತೆ, 50% ಖಾಲಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಿಮಗೆ ಇಂಟರ್ನೆಟ್ಟು ಬೇಗ ಖಾಲಿ ಆಗ್ತಾ ಇದೆ ಫೇಸ್ಬುಕ್ಕಿಂದ ಅಂತಂದರೆ ಈ ಎರಡನೇ ಆಪ್ಷನ್ ಡೇಟಾ ಸೇವರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಿಮಗೆ ಇಂಟರ್ನೆಟ್ಟು ಸ್ವಲ್ಪ ಸೇವ್ ಆಗುತ್ತೆ. 10 MB ಹೋಗೋ ಜಾಗದಲ್ಲಿ 5 MB ಮಾತ್ರ ಕಟ್ ಆಗುತ್ತೆ, ಆಯಿತಾ. ಯಾಕೆಂತಂದರೆ ನೀವು ಡೇಟಾ ಸೇವರ್ನ ಆನ್ ಮಾಡ್ಕೊಂಡಿರ್ತೀರ. ನಿಮ್ಮ ಹತ್ರ ಇಂಟರ್ನೆಟ್ಟು ತುಂಬ ಚೆನ್ನಾಗಿದೆ, ಇಂಟರ್ನೆಟ್ ಜಾಸ್ತಿ ಇದೆ ನಿಮ್ಮ ಹತ್ರ ಅಂತಂದರೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಆಪ್ಟಿಮೈಸ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆಯಿತಾ. ಇದು ನಿಮಗೆ ಬಿಟ್ಟಿದ್ದು. ಇಂಟರ್ನೆಟ್ಟು ಬೇಗ ಖರ್ಚಾಗ್ತದೆ ಅಂತಂದರೆ ಡೇಟಾ ಸೇವರ್ ಆನ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಇನ್ನೊಂದು ಸೆಟ್ಟಿಂಗು ಫೇಸ್ಬುಕ್ಕಲ್ಲಿ ವೀಡಿಯೋಸ್ಗಳನ್ನ ನೋಡೋರಿಗೆ ನಾನು ನಿಮಗೆ ತಿಳಿಸ್ತಾ ಇರುವಂಥದ್ದು. ನೆಕ್ಸ್ಟ್ ಮೂರನೇ ಸೆಟ್ಟಿಂಗು, ಕೆಲವು ವೀಡಿಯೋಸ್ಗಳನ್ನ ನೋಡಬೇಕಾದ್ರೆ ನಿಮಗೆ ಅದು ಅವರು ನಿಧಾನಕ್ಕೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ, ನಿಮಗೆ ಅದನ್ನು ಫಾಸ್ಟಾಗಿ ನೋಡೋ ಅವಕಾಶ ನಿಮಗೆ ಬೇಕಾಗಿರುತ್ತೆ, ಆಯಿತಾ. ಸೊ ನಿಮಗೆ ತುಂಬ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಫಾಸ್ಟಾಗೂ ಕೂಡ ನೋಡ್ಬೋದು. ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಮೂರನೇ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲಿ 1.25 ಅಂತಿದೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿದ್ರೆ ಸ್ವಲ್ಪ ವೀಡಿಯೋ ಫಾಸ್ಟ್ ಮೋಡಲ್ಲಿ ಹೋಗುತ್ತೆ, ಆಯಿತಾ. ನಿಮ್ಗೆ ಇನ್ನೂ ಫಾಸ್ಟ್ ಬೇಕು ಅಂತಂದರೆ 1.5 ಕೊಡಿ, ಇನ್ನೂ ಫಾಸ್ಟ್ ಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಐತೆ 2 ಕೊಡಿ. ನಿಮಗೆ ಸ್ಲೋ ಮೋಷನಲ್ಲಿ ಬೇಕು ಅಂತಂದರೆ ಆ ಥರನೂ ಕೂಡ ನೋಡ್ಬೋದು. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿ ಪ್ಲೇ ಬ್ಯಾಕ್ ಸ್ಪೀಡ್ ಮೇಲೆ ಕ್ಲಿಕ್ನ ಮಾಡಿ 0.5 ಕೊಡಿ, ಪ್ಲೇ ಮಾಡಿ. ವೀಡಿಯೋ ನೋಡಿ ಎಷ್ಟು ಸ್ಲೋ ಆಗಿ ಬರ್ತಾ ಇದೆ ಇವಾಗ ಅಲ್ವಾ. ಸೊ ಈ ಥರ ನೀವು ಸ್ಲೋ ಆಗು ಕೂಡ ನೀವು ನೋಡ್ತಕ್ಕಂಥದ್ದು, ಆಯಿತಾ. ಫೇಸ್ಬುಕ್ಕಲ್ಲಿ ಈ ಥರನೂ ಕೂಡ ನೀವು ನೋಡ್ಬೋದು. ಇದೊಂದು ಆಪ್ಷನ್ ಇದೆ, ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಅದಾದಮೇಲೆ
ಇಲ್ಲಿ ನಿಮಗೆ ಈ ಯಾವುದೋ ಒಂದು ವೀಡಿಯೋ ನಿಮಗೆ ತುಂಬ ಇಷ್ಟ ಆಯಿತು ಆಯಿತಾ, ಈಗ ನಾನು ಮಾಡಿರೋದೇ ಯಾವುದೋ ಇಷ್ಟ ಆಯಿತು ಅಂತ ಅಂದ್ಕೊಳ್ಳಿ, ಅದನ್ನು ನೀವು ಸೇವ್ ಕೂಡ ಮಾಡ್ಕೋಬೋದು. ಇಲ್ಲಿ ನಿಮಗೆ 3 ಡಾಟೆಡ್ ಲೈನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿ ಸೇವ್ ರೀಲ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೇವ್ ಆಗುತ್ತೆ. ಆವಾಗ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟಲ್ಲಿ ಅದು ಸೇವ್ ಆಗುತ್ತೆ. ನೀವು ಯಾವಾಗ ಬೇಕಾದ್ರೂ ಕೂಡ ಆ ಒಂದು ವೀಡಿಯೋನ ನೀವು ಹೋಗಿ ನಿಮ್ಮ ಒಂದು ಪ್ರೊಫೈಲಲ್ಲಿ ಇರುತ್ತೆ, ನೀವು ಹೋಗಿ ನೋಡ್ಬೋದು. ಪ್ರೊಫೈಲಲ್ಲಿ ಅಂತಂದರೆ ನಿಮ್ಮ ಒಂದು ಪೋಸ್ಟ್ ಎಲ್ಲ ಆಗಿರ್ತಿಲ್ಲ ಅಲ್ಲಿರಲ್ಲ, ಸೊ ಅಲ್ಲಿ ಒಂದು ಸೇವ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದರೊಳಗಡೆ ಇದೆಲ್ಲ ಸೇವ್ ಆಗಿರುತ್ತೆ. ಓಕೆ, ಸೊ ಈ ಥರ ನೀವು ಇದರದ್ದೊಂದು ಬೆನಿಫಿಟ್ನ ನೀವು ವೀಡಿಯೋ ನೋಡೋರು ತಗೊಳ್ಬೋದು. ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡೋರು ತುಂಬ ಜನ ಫೇಸ್ಬುಕ್ಕಲ್ಲಿ ವೀಡಿಯೋ ನೋಡೋರು ಹಿಂಗೆ ನೋಡ್ತಾ ಇರ್ತೀರಲ್ವಾ, ಹಾಗಾಗಿ ನಿಮಗೆ ನೀಟಾಗಿ ವೀಡಿಯೋ ನೋಡ್ದಂಗೆ ಫೀಲ್ ಆಗಲ್ಲ. ಅದಕ್ಕೋಸ್ಕರ ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಥರ ನೋಡಿ, ಆಯಿತಾ. ಆಮೇಲೆ ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ, ನನ್ನ ಒಂದು ಫೇಸ್ಬುಕ್ ವೀಡಿಯೋಸ್ಗಳನ್ನ ನೋಡೋರಿಗೆ ಇನ್ನೊಂದು ಆಪ್ಷನ್ ಇದೆ. ಇಲ್ಲಿ ಗೆಟ್ ಎ ವಿಡಿಯೋಗ್ರಾಮ್ ಅಂತಿದೆ ನೋಡಿ, ಇಲ್ಲಿ ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ನೀವು ರಿಕ್ವೆಸ್ಟ್ ಮಾಡ್ಬೋದು, ಆಯಿತಾ. ಈಗ ಏನಾದರೂ ಬರ್ತ್ಡೇ ವಿಶಸ್ಸು ನನ್ನ ಕಡೆಯಿಂದ ಬೇಕು ಅಂತಂದರೆ ನೀವು ಇಲ್ಲಿ ಕೇಳ್ಬೋದು, ನೀವು ಸೆಲೆಬ್ರೇಷನ್ಗೆ ಮತ್ತು ಏನಾದರೂ ಕ್ವಶನ್ಸ್ ಕೇಳಬೇಕು ಅಂತಂದರೆ ಇಲ್ಲಿ ನೀವು ಆಸ್ಕ್ ಮಾಡ್ಬೋದು. ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ಒಂದು ಇದಿರುತ್ತೆ, ಪ್ರೈಸ್ ಇರುತ್ತೆ. ಆ ಪ್ರೈಸನ್ನು ಪೇ ಮಾಡಿದ್ರೆ ಮಾತ್ರ ಇದು ಯೂಸ್ ಆಗುವಂಥದ್ದು, ಇಲ್ಲ ಅಂತಂದರೆ ಇದು ಯೂಸ್ ಆಗೋಲ್ಲ. ನೀವು ನಾರ್ಮಲಾಗಿ ಬೇಕು ಅಂತಂದರೆ ಕಮೆಂಟ್ಸ್ನ ಮಾಡ್ಬೋದು. ಇದೊಂದು ನನ್ನ ಒಂದು ಫೇಸ್ಬುಕ್ ಪೇಜಲ್ಲಿ ಇದು ಅಲೌ ಮಾಡಿದ್ದೀನಿ, ಬೇರೆಯವ್ರದ್ದು ಹೆಂಗೋ ಗೊತ್ತಿಲ್ಲ ತೋರಿಸ್ತದೆಯಲ್ವ ಅಂತ, ಬಟ್ ನನ್ನ ವೀಡಿಯೋ ನೋಡಬೇಕಾದ್ರೆ ಈ ಥರ ಬರುತ್ತೆ, ನೀವು ಈ ರಿಕ್ವೆಸ್ಟ್ ಮಾಡ್ಬೋದು, ಆಯಿತಾ. ಫೇಸ್ಬುಕ್ಕಲ್ಲಿ ಇದು ಹೊಸ ಆಪ್ಷನ್ ಬಂದಿರುವಂಥದ್ದು. ಅದಾದಮೇಲೆ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲೆಲ್ಲ ನಿಮಗೆ ತೋರಿಸುತ್ತೆ. ಸೊ ಇಲ್ಲೆಲ್ಲ ತುಂಬ ಆಪ್ಷನ್ಸ್ಗಳಿದೆ, ನೀವು ಇದನ್ನೆಲ್ಲ ಯೂಸ್ ಮಾಡ್ಕೋಬೋದು. ಕ್ಯಾಪ್ಷನ್ಸ್ ಅಂತಿದೆ ನೋಡಿ, ಇದನ್ನು ಆನ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಕನ್ನಡದಲ್ಲಿ ತೋರಿಸುವಂಥದ್ದು, ಇಂಗ್ಲೀಷಲ್ಲಿ ಸಬ್ಟೈಟಲ್ ತೋರಿಸುವಂಥದ್ದು, ಈ ಥರದ್ದೆಲ್ಲ ತೋರಿಸುತ್ತೆ, ಯೂಸ್ ಮಾಡಿಕೊಡಿ. ಓಕೆ, ಸೊ ಫೇಸ್ಬುಕ್ಕಲ್ಲಿ ವೀಡಿಯೋಸ್ಗಳು ನೋಡೋರಿಗೆ ಈ ಒಂದು ವೀಡಿಯೋ ತುಂಬ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೇಗನ್ನಿಸ್ತು ವಿಡಿಯೋ ಕಮೆಂಟ್ ಮಾಡಿ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.